ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ ಮುಂದುವರೆದಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಸಭೆಯ ರೋಚಕ ಇನ್ಸೈಡ್ ಸ್ಟೋರಿ. ಸಿಎಂ ಸಿದ್ದರಾಮಯ್ಯ ಬಳಿ ಕಾರ್ಖಾನೆ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆಯನ್ನ ಬಿಟ್ಟು ಬಿಡ್ತೀವಿ ಸರ್, ಯಾರಾದರೂ ನಡೆಸಲಿ ಅಂತ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಡೀತಾ ಇರುವಂತಹ ಮೀಟಿಂಗ್ ಮುಂದುವರೆದಿದೆ. ಮತ್ತೊಂದು ಕಡೆ ಮೀಟಿಂಗ್ ನಲ್ಲಿ ಕಾರ್ಖಾನೆಯ ಮಾಲೀಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಯನ್ನ ಬಿಟ್ಟು ಬಿಡ್ತೀವಿ ಸರ್, ಯಾರಾದರೂ ನಡೆಸಲಿ. ವಿನಾಕಾರಣ ನಮ್ಮನ್ನ ರೈತರು ವಿಲನ್ಗಳ ರೀತಿ ನೋಡ್ತಾ ಇದ್ದಾರೆ. ನಾವೇನೋ ಜಾಸ್ತಿ ದುಡ್ಡು ಮಾಡಿಕೊಂಡು ರೈತರಿಗೆ ಕಡಿಮೆ ಕೊಡ್ತಾ ಇದ್ದೀವಿ, ಒಂಥರ ರೈತರ ಕಣ್ಣಿಗೆ ನಾವು ವಿಲನ್ಗಳ ತರ ಕಾಣಿಸ್ತಾ ಇದ್ದೀವಿ. ಕಾರ್ಖಾನೆಗಳನ್ನ ನಾವು ಬಿಟ್ಕೊಡ್ತೀವಿ, ಬೇಕಾದ್ರೆ ಸರ್ಕಾರನೇ ನಡೆಸಲಿ. ನಮ್ಮ ವಿರುದ್ಧ ಮಾತನಾಡ್ತಿರುವವರು ಮುಂದೆ ಬಂದು ನಡೆಸಲಿ. ಸಿಎಂ ಸಿದ್ದರಾಮಯ್ಯ ಮುಂದೆ ಪಟ್ಟ ಹಿಡಿದಿದ್ದಾರೆ ಕಾರ್ಖಾನೆ ಮಾಲೀಕರು. ಆಲ್ಮೋಸ್ಟ್ 2 ಅವರ್ಸ್ ಇಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯದ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ಆಗ್ತಾ ಇದೆ. ಮೀಟಿಂಗ್ನಲ್ಲಿ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಒಳಪಟ್ಟಿದೆ. ಅದರಲ್ಲಿ ಕಾರ್ಖಾನೆ ಮಾಲೀಕರಿಗೆ ಏನೇನು ತೊಂದರೆ ಆಗ್ತಾ ಇದೆ, ಅವರು ಯಾಕೆ 3,500 ರೂಪಾಯಿ ಕೊಡೋದಕ್ಕಾಗಲ್ಲ, ಅದಕ್ಕೆ ಏನು ಕಾರಣ, ಕಾರ್ಖಾನೆಗಳು ಪ್ರಾಕ್ಟಿಕಲ್ ಆಗಿ ಲಾಭದ ಹಾದಿಯಲ್ಲಿದಾವ ಅಥವಾ ನಷ್ಟ ಅನುಭವಿಸ್ತಾ ಇದೆಯಾ, ಅವ್ರಿಗೆ ಏನೆಲ್ಲ ಖರ್ಚು ವೆಚ್ಚಗಳು ಬರುತ್ತೆ, ನಾವು ರೈತರಿಗೆ ಹೇಗೆ ಅಮೌಂಟನ್ನು ಕೊಡಬೇಕು, ದರ ನಿಗದಿಪಡಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾರ್ಖಾನೆ ಮಾಲೀಕರಿಗೆ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದಾರೆ, ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ. ಬೇಕಾದ್ರೆ ನಾವು ನಿಮಗೆ ಕೊಟ್ಬಿಡ್ತೀವಿ, ಸರ್ಕಾರನೇ ನಡೆಸ್ಕೊಂಡು ಹೋಗಲಿ. ಈಗ ರೈತರಿಗೆ ಒಂದು ಇಮ್ಯಾಜಿನೇಷನ್ ಇದೆ, ಅಂದರೆ ಕಾರ್ಖಾನೆ ಮಾಲೀಕರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ, ಬಟ್ ಅವ್ರು ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾತು ಕೂಡ ನಾವು ಕೇಳ್ಪಟ್ಟಿದ್ವಿ. ಬಟ್ ಪ್ರಾಕ್ಟಿಕಲ್ ಆಗಿ ಆ ರೀತಿಯಾದಂತಹ ಯಾವುದೇ ಲಾಭದ ಹಾದಿಯಲ್ಲಿ ಕಾರ್ಖಾನೆ ಮಾಲೀಕರು ಇಲ್ಲ. ವಾಸ್ತವಾಂಶ ಏನಿದೆ, ಯಾಕೆ 3,500 ರೂಪಾಯಿ ಕೊಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಈ ಒಂದು ಮೀಟಿಂಗ್ನಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು 2 ಗಂಟೆಗಳಿಂದ ನಡೀತಾ ಇದ್ದಂತಹ ಈ ಒಂದು ಮೀಟಿಂಗ್ ಈಗ ಮುಗಿದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಮೀಟಿಂಗ್ ಮುಗಿದಿದೆ. ಮೀಟಿಂಗ್ನಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನೋಡಿ, ಈಗ ಅವ್ರಿಗೆ ಏನೇನು ತೊಂದರೆ ಆಗ್ತಾ ಇದೆ, ಫ್ಯಾಕ್ಟ್ರಿ ಓನರ್ಸ್ಗಳಿಗೆ ಒಂದಷ್ಟು ಸವಾಲುಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಅವರು ಕೂಡ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅಟ್ ದ ಸೇಮ್ ಟೈಮ್ ಇಲ್ಲಿ ಇಳುವರಿ ಎಲ್ಲ ನೋಡಿಕೊಂಡು ರೈತರಿಗೆ ಅವರು ಹಣವನ್ನು ಕೊಡಬೇಕಾಗತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾಗ್ತಾ ಇರುವಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಈ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗಿದೆ. ಬೇಕಾದ್ರೆ ನಾವು ಬಿಟ್ಕೊಡೋದಕ್ಕೆ ರೆಡಿ ಇದೀವಿ ಸರ್, ಯಾರು ಬೇಕಾದರೂ ನಡೆಸಲಿ, ಯಾರೋ ಯಾಕೆ ನೀವೇ ನಡೆಸ್ಬಿಡಿ, ಅಥವಾ ಈಗೇನು ನಾವು ಸಿಕ್ಕಾಪಟ್ಟೆ ಲಾಭ ತಗೊಳ್ತಾ ಇದ್ದೀವಿ ಅಂತೇಳಿ ಮಾತನಾಡ್ಕೊಳ್ತಾ ಇದ್ದಾರೆ, ಅವರೇ ಬಂದು ನಡೆಸಲಿ, ಬೇಕಾದ್ರೆ ನಮ್ದೇನು ತೊಂದರೆ ಇಲ್ಲ. ನಿಜ ಹೇಳಬೇಕಂತ ಅಂದರೆ ಕಾರ್ಖಾನೆ ಮಾಲೀಕರಿಗೆ ಸಿಕ್ಕಾಪಟ್ಟೆ ತೊಂದರೆಗಳಿದೆ, ಯಾಕೆ 3,500 ರೂಪಾಯಿ ನಾವು ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಕೂಡ ಈಗಷ್ಟೇ ಮುಗಿದಿರುವಂತಹ ಸಭೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಾರ್ಖಾನೆಯ ಮಾಲೀಕರು. ಬಟ್ ರೈತರೆಲ್ಲ ಅಂದ್ಕೊಂಡಿರೋದು ಹಾಗೇನೆ. ಆಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ವಿಪಕ್ಷಗಳು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾವೆ, ಅವರ ಮಾತುಗಳನ್ನು ನಂಬೇಡಿ, ಬಲಿ ಆಗಬೇಡಿ ಅಂತ. ಅಂದರೆ ವಿಪಕ್ಷಗಳು ಹೇಳ್ಕೊಟ್ಟಿದ್ದಾವಂತೆ ಮುಖ್ಯಮಂತ್ರಿಗಳ ಪ್ರಕಾರ. ಈ ಥರ ಕಬ್ಬು ಬೆಳೆಗಾರರಿಗೆ ಹೇಳಿರೋದವರು, ಕಾರ್ಖಾನೆ ಮಾಲೀಕರೇನಿದ್ದಾರೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ಲಾಭ ಬರ್ತಾ ಇದೆ, ಬಟ್ ನಿಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ರೈತರು ಕೂಡ ಅದನ್ನು ನಂಬ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದರು ನಿನ್ನೆ.